ಆ ಇದೇನಪ್ಪ ಇದು? ನಮ್ಮ ಪರಮೇಶಣ್ಣ ನೋಡಿದ್ರೆ ಬೋರ್ನಲ್ಲಿ ಒಳ್ಳೆ ನೀರು ಸಿಗುತ್ತೆ ಹಂಗೆ ಹಿಂಗೆ ಅಂತ ಬೇರೆ ಹೇಳಿತ್ತು. ನೋಡಿದ್ರೆ ಅಲ್ಲೇ 300 ಅಡಿ ಮೇಲೆ ಹೋಗ್ತೈತೆ. 250ರಿಂದ 350 ಅಡಿ ಒಳಗಡೆ ಒಳ್ಳೆ ನೀರು ಸಿಗುತ್ತೆ ಅಂತಾನೆ ಹೇಳಿತ್ತು. ನೋಡಿದ್ರೆ ಅಲ್ಲೇ 320 330 ಅಡಿ ಹತ್ತತ್ರ ಲೆಂತ್ ಇಳಿಸಿದ್ದಾರೆ. ನೋಡಿದ್ರೆ ಒಂದು ತೊಟ್ಟು ನೀರಿಲ್ವಲ್ಲಪ್ಪ, ಬರೀ ಧೂಳೆ ಅಂದ್ರೆ ಧೂಳೆ ಬರ್ತೈತೆ. ಏನಪ್ಪ ಮಾಡೋದು? ಆಡ್ಕೊಳೋರ್ ಮುಂದೆ ಅನ್ಯಾಯವಾಗಿ ಎಡು ಬೀಳಂಗೆ ಆಗುತ್ತಲ್ಲಪ್ಪ. ಅಷ್ಟೊಂದೆಲ್ಲ ಅಡ್ಡಿ ಅಡೆ ಎಲ್ಲ ಮಾಡಿದ್ರು. ಆದ್ರೂ ನಾನು ಒಳ್ಳೇದಾಗ್ಲಿ ನಮ್ಮ ಸಾವುಕಾರರಿಗೆ ಏನೋ ನನ್ನ ಕಡೆಯಿಂದ ಮೋಸ ಆಗ್ಬಿಡ್ತಲ್ಲ ಅಂತ ಏನೋ ಒಳ್ಳೇದು ಮಾಡೋದಂತ ರಂಗಜ್ಜುಗೆಲ್ಲ ಹೇಳಿ ಪರಮೇಶ್ವರನ ಕರ್ಕೊಂಬಂದು ಏನೇನೋ ನಾನು ಭಾಳ ಪ್ರಯತ್ನ ಪಟ್ಟೆ. ಅಕಸ್ಮಾತ್ ಏನಾದ್ರು ನೀರು ಸಿಗ್ಲಿಲ್ಲ ಅಂದ್ರೆ ಏನಪ್ಪ ಮಾಡೋದು? ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ ನನಗೆ. ಅದೇ ಯೋಚನೆ ಆಗ್ತೈತೆ, ಏನು ಮಾಡೋದು ಏನೋ ಭಗವಂತ. ತಾಯಿ ನಮ್ಮವ್ವ ಗಂಗೆ ಮಾತೆ, ತಾಯಿ ನಮ್ಮವ್ವ ಏನಾದರೂ ಮಾಡಿಬಿಟ್ಟು ನೀರು ಸಿಗಂಗೆ ಮಾಡವ, ಒಳ್ಳೇದಾಗ್ಲಿ ಪಾಪ. ನಮ್ಮ ರಂಗಜ್ಜ ಯಾರಿಗೂ ಮೋಸ ಮಾಡಿಲ್ಲ, ಭಾಳ ಒಳ್ಳೆ ಮನುಷ್ಯ, ಅವನಿಗೆ ಒಳ್ಳೇದಾಗ್ಲಿ ಕಣವ. ಸಾವುಕಾರ್ರೆ ಏನ್ ಸಾವುಕಾರ್ರೆ, ಎಷ್ಟಡಿ ಆಗೈತಂತೆ? ಅಲ್ಲೇ 320 ಅಡಿ ಹತ್ತತ್ರ ಆಗಿರ್ಬೇಕಲ್ರ ಇನ್ನೇನು? ಕಂಡ್ಲ ಲೆಕ್ಕಾಚಾರಿ, ನೀನ್ ಹೇಳ್ದಂಗೆನೆ 300 ಅಡಿ ಆಯ್ತು, 320 ಅಡಿಗೆ ಲೆಂತ್ ತಿಳಿಸಿದ್ದಾರೆ. ನೋಡ್ಬೇಕು ಭಗವಂತ ಹೆಂಗೆ ಏನೇನಾಯ್ತೋ, ಭಗವಂತ ಒಳ್ಳೇದು ಮಾಡ್ತಾನ ಅಂತ. ನಮ್ಮ ಅದೃಷ್ಟ ಏನೇನಾಯ್ತು ಯಾರಿಗ್ ಗೊತ್ತಪ್ಪ. ನೋಡನ್ ಕಣಿ ಹೇಳು, ಯಾಕೆ ಮಕ ಹಿಂಗ್ ಮಾಡ್ಕೊಳ್ತೀಯ? ಸುಮ್ಕಿರು, ಆಗೋದೆಲ್ಲ ಒಳ್ಳೇದಕ್ಕೇನೆ, ಏನೋ ತೊಂದ್ರೆ ಏನಾಗಲ್ಲ. ಲೆಕ್ಕಾಚಾರಿ ಸುಮ್ಕಿರ್ಲ, ಧೈರ್ಯ ತಗೊಳ್ಳ, ಸುಮ್ಕಿರ್ಲ ನೀನು. ರಂಗಜ್ಜ ಎಷ್ಟಡಿ ಆಯ್ತು ಕೇಳ್ಕೊಂಬಂದೇನಜ್ಜ? ಎಷ್ಟಡಿ ಆಗೈತಂತೆ? 320 ಅಡಿ ಹತ್ತತ್ರ ಆಗೈತ್ ಕಣ್ಲ ಪಾಪ. ಅಲೆ 320 ಅಡಿಗೆ 300 ಅಡಿ ಆಗಿ ಇನ್ನ 320 ಅಡಿಗೆ ಲೆಂತ್ ತಿಳಿಸಿದಾರಲ್ಲ, ಇನ್ನೇನು ಹತ್ತತ್ರ ಇನ್ನೇನು ಅದು ಲೆಂತ್ ಅರ್ಧ ಹೋಗೈತೆ ಇನ್ನೇನು. 320 ಅಡಿ ಹತ್ತತ್ರ ಆಗೈತ್ ಕಣ್ಲ ಪಾಪ. ಒಂದ್ ತೊಟ್ಟು ನೀರಿಲ್ ಕಣ್ಮಗ, ಬರೀ ಧೂಳು ಬರ್ತೈತೆ. ಹೌದಾ? ನೋಡೋಣ ಸುಮ್ಕಿರು ರಂಗಜ್ಜ, ತಾಳ್ಮೆ ಕಳ್ಕೊಬೇಡ ನೀನು, ಸರಿನಾ? ನನ್ ಮೇಲೆ ನಂಬಿಕೆ ಐತಲ್ವಾ ನಿನ್ಗೆ? ದೇವ್ರ ಮೇಲೆ ನಂಬಿಕೆ ಐತಲ್ವಾ? ನೀನ್ ಮಾಡಿರೋ ಒಳ್ಳೆತನದ ಮೇಲೆ ನಿನ್ಗೆ ನಂಬಿಕೆ ಐತಲ್ವಾ? ಸುಮ್ಕಿರು, ಒಳ್ಳೇದಾಗೆ ಆಗುತ್ತೆ. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಯಾಕೆ ಇಷ್ಟೊಂದು ಮಕ ಒಂಥರ ಮಾಡ್ಕೊಂಡಿದ್ಯಾ? ಚಿಕ್ಕಪ್ಪ ಯಾಕೆ ಚಿಕ್ಕಪ್ಪ ಹಿಂಗ್ ಮಕ ಮಾಡ್ಕೊಂಡಿದ್ಯಾ ನೀನು? ಅಲ್ಲ ಕಣ್ ಚಿಕ್ಕಪ್ಪ, ನಮ್ಗೆಲ್ಲ ನೀನೇ ಧೈರ್ಯ ಕೊಡಬೇಕು ಅಂತದ್ರಲ್ಲಿ ನೀನೇ ಒಂಥರ ಮಕ ಮಾಡ್ಕೊಂಡು ನಿಂತಿದ್ಯಲ್ಲ ಚಿಕ್ಕಪ್ಪ. ಏನಾಯ್ತು ಅಂತ ಇವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಕಸ್ಮಾತ್ ಇದಕ್ಕೂ ನೀರು ಸಿಗ್ಲಿಲ್ವಾ? ನೋಡಿ, ನಮ್ದು ಇನ್ನೊಂದು ತೋಟ ಪಕ್ಕದಲ್ಲೇ ಐತಲ್ಲ, ಇದ್ರ ಪಕ್ಕದಲ್ಲಿ, ಆ ತೋಟದಲ್ಲೇ ಬೋರ್ ಕೊರ್ಸೋಣ ಅಂತ ಕಣೆ. ಹೇಳ್ರಿ, ಯಾಕೆ ಯೋಚನೆ ಮಾಡ್ತಿದ್ಯಾ? ಸರಿನಾ, ಸುಮ್ನಿರು. ನೀನ್ ಯಾಕೆ ಚಿಕ್ಕಪ್ಪ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡಿದ್ಯಾ? ಆರಾಮಾಗಿರು. ನನಗೆ ಈ ರೀತಿ ನೀನು ಮಕ ಮಾಡ್ಕೊಂಡ್ರೆ ನೋಡಕ್ಕಾಗಲ್ಲ. ಅಣ್ಣ ಇದೇನ ಇದು? ಅಲ್ಲೇ 320 ಅಡಿ ಮೇಲಾಯ್ತು, ನೋಡಿದ್ರೆ ಒಂದ್ ತೊಟ್ಟು ನೀರು ಸಿಗ್ಲಿಲ್ವಲ್ಲ, ಬರೀ ಧೂಳೆ ಬರ್ತೈತೆ. ನನಗೆ ಯಾಕ ಈ ಪಾಟಿ ಧೂಳು ಬರ್ತೈತೆ? ಏನ್ ನೀರ್ ಸಿಗತ್ ಕಾಣೆ ಕಣ. ನನಗೆ ಯಾಕ ಕೈ ಕಾಲೆಲ್ಲ ನಡಕ್ತಿದಾವೆ, ಹೆದರಿಕೆ ಆಗಂಗ ಆಗ್ತಿದಾವೆ. ಏನ್ ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ. ಯೋಚನೆ ಆಗ್ತೈತೆ ಅತ್ಲಾಗಿ. ಸೋಮ್ಕಿರ್ಲ, ಯಾಕ್ಲ ಪಾಪ ಯೋಚನೆ ಮಾಡ್ತೀಯಾ? ನಾವೆಲ್ಲ ನಿನ್ ಜೊತೆಲಿಲ್ವಲ್ಲ? ಅಲ್ಲ ಕಣ, ನೋಡ್ಬಿಟ್ಟು ಇನ್ನೊಂದು ಪಾಯಿಂಟ್ ಅಲ್ಲಿ ನೋಡ್ಬಿಟ್ಟು ಕೊರ್ಸೋನಂತ ಕಣ್ ಹೇಳು. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ನೀನು? ಸುಮ್ಕಿರು, ಹಂಗ ಆ ರೀತಿ ಎಲ್ಲ ಮಕ ಮಾಡ್ಕೋಬೇಡ, ನನ್ಗೊಂಥರ ಆಗುತ್ತೆ. ನೋಡೋಣಂತೆ, ಒಂದ 500 520 ಅಡಿ 560 ಅಡಿವರೆಗೂ ನೋಡೋಣ. ಅಕಸ್ಮಾತ್ ಏನಾದ್ರೂ ನೀರ್ ಸಿಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ? ಲೆಂತ್ ಎತ್ತಿಸ್ಬಿಟ್ಟು ಅತ್ಲಾಗಿ ಬೇರೆ ಕಡೆ ಬೋರ್ ಕೊರ್ಸಿದ್ರೆ ಆಗುತ್ತೆ. ಇನ್ನೊಂದ್ಸಲಿ ಪಾಯಿಂಟ್ ಮಾಡಿಸ್ಬಿಟ್ಟು ಸುಮ್ಕಿರು, ಹಂಗ ಆಡ್ಬೇಡ. ನನ್ಗೆ ನೋಡಕ್ ಆಗಲ್ವದಲ್ಲ ರಂಗಜ್ಜ, ಸುಮ್ಕಿರೋ. ಬಾ, ಆ ಕಡೆನಾದ್ರೂ ಹೋಗ್ಬಾರ್ದ ಒಂದ್ ಗಳಿಗೆ? ಎಲ್ಲೂ ಬರಲ್ ಕಡೆ ಹೋಗೋಣ. ನನ್ಗೆ ಬೋರ್ನಲ್ಲಿ ನೀರ್ ಸಿಗೋವರೆಗೂ ನಾನು ಆ ಕಡೆನೂ ಬರಲ್ಲ. ನನ್ಗೆ ಮನ್ಸೇನೂ ಇಲ್ಲ ಕಣ. ಯಾರ್ಯಾರ ನನಗ್ ಬಂದು ನಾವೇನಾದ್ರೂ ಒಂದು ಮಾಡಿದ್ರೆ ಆಯ್ತು, ಎಲ್ಲಾರು ಬಂದ್ಬಿಟ್ಟು ಅಡ್ಡಿ ಮಾಡವ್ರೇನೆ. ಎಲ್ಲಾರು ಬಂದ್ಬಿಟ್ಟು ನಮ್ಗೆ ತೊಂದ್ರೆ ಮಾಡವ್ರೇನೆ. ಒಬ್ರ ಮೇಲೆ ಬಂದು ನಮ್ ನೆಮ್ಮದಿ ಎಲ್ಲ ಹಾಳು ಮಾಡ್ತಾರೆ. ಹೆಂಗ ದೇವ್ರ ದಯದಿಂದ ಏನ ಕಷ್ಟನೋ ಸುಖನೋ ಕಷ್ಟ ಪಟ್ಬಿಟ್ಟು ಒಂದ್ರೇಟು ಬೋರ್ ಕೊರ್ಸಿ ನೀರ್ ಸಿಗಂಗಾರ ಏನಾರ ಮಾಡ್ಕೊಂಡು ನೆಮ್ಮದಿಯಾಗಿರೋಣ ಅಂತ ನಾವು ಏನೇನೋ ಒಂದೊಂದು ಮಾಡಕ್ ಹೋಗ್ತಿವಿ. ಅದಕ್ಕೂ ಎಲ್ಲಾರು ಬಂದ್ಬಿಟ್ಟು ಕಲ್ಲಾಗ್ತಾರೆ. ನಾವ್ ಯಾರಿಗೇನು ಮೋಸ ಮಾಡಿದೀವಂತ? ಅಲ್ಲ, ನಮ್ಮಪ್ಪನ ಆಸ್ತಿ ನಾವು ಬಿಡಿಸ್ಕೊಂಡಿದೀವಿ ಅಷ್ಟೇ ತಾನೆ. ಅವನಿಗೆ ಯಾಕೆ ಇಷ್ಟೊಂದು ನಮ್ಮ ಮೇಲೆ ಹೊಟ್ಟೆ ಕಿಚ್ಚೋ ಏನೋ ಅತ್ಲಾಗಿ? ಅದೇನ್ ಕೆಟ್ಟ ಬುದ್ಧಿ ಕಲ್ತಿದಾರೋ ಜನಗಳು. ನಮ್ ಪಾಡಿಗೆ ನಾವ್ ಇದ್ರು ನಮ್ಗೆ ಸುಮ್ನೆ ಇರೋದಕ್ ಬಿಡಲ್ವಲ್ಲ. ಸುಮ್ಕಿರ್ಲ ಪಾಪ, ನೀನ್ ಸುಮ್ಕಿರು, ಏನು ಮಾತಾಬೇಡ. ಅವನು ನಮ್ಗೆ ಸದರ ಮಾಡ್ಕೊಂಡಿದ್ದಾನ ಅವ್ನು ಶಂಕರಣ್ಣ. ಅವನು ನಾನು ಹೋಗ್ಲಿ ಅಂತ ಸುಮ್ಕಿದ್ದೀನಲ್ಲ, ಅದಕ್ಕೋಸ್ಕರ ಇವನ್ ಕೈಲಿ ಏನಾಗುತ್ತೆ, ಇವ್ ಸಾವುಕಾರ ಕೈಲಿ ಏನಾಗುತ್ತೆ, ಸುಮ್ನೆ ಮಾತಾಡ್ತಾರಷ್ಟೇ. ಏನಿದ್ರು ನಾವು ನಮ್ ಇಷ್ಟ ಬಂದಂಗೆ ಇರ್ಬೋದು ಅಂತ ಅವನು ಇದ್ ಮಾಡ್ಕೊಂಡಿದ್ದಾನೆ. ಅವನಿಗೆ ಐತೆ, ಅವನಿಗೆ ತಡಿ, ಅವನಿಗೆ ಬೋರ್ನಲ್ಲಿ ಒಂದ್ ನೀರ್ ಸಿಗ್ಲಿ ಅಂತ ಕಾಯ್ತಿದ್ದೀನಿ ಕಳ್ಳ. ಇದೆಲ್ಲ ಕೆಲ್ಸಗಳು ಮುಗಿಲಿ ಅಂತ ಕಾಯ್ತಿದ್ದೀನಿ. ಅವನಿಗೆ ಐತೆ, ಅವನಿಗೆ ನಂತವ ಏನ್ ಅನ್ಕೊಂಡಿರ್ಬೇಕು ನಮ್ಗೆ? ಅಲ್ಲ, ಬಂದ್ಬಿಟ್ಟು ಈ ರೀತಿ ಎಲ್ಲ
ಬುದ್ಧಿ ಮಾಡಿಸಿದನ ಬೇರೆಯವ್ರಿಗೆ ಪಾಯಿಂಟ್ ಎಲ್ಲ ಕರ್ಸ್ಬಿಟ್ಟು ಸುಮ್ಕಿರು ಇವಾಗ ಆಯ್ತು. ರಂಗಜ್ಜ, ಸಾವ್ಕಾರ್ರೆ ಬರ್ರಿ, ಒಂದ್ ಗಳಿಗೆ ಆ ಕಡೆ ಹೋಗ್ಬಿಟ್ಟು ಏನಾದ್ರೂ ಅಡ್ಡಾಡ್ಕೊಂಡ್ ಬರೋಣ. ಬರ್ರಿ, ಇಲ್ಲಿ ನಿನ್ಕೊಬೇಡ್ರಿ ಜಾಸ್ತಿ ಹೊತ್ತು. ಯಾಕಿಲ್ಲೇ ನಿನ್ಕಣ್ತೀರಾ? ಇನ್ನು ನೀರ್ ಸಿಗುತ್ತೆ, ನೀವೇನು ಯೋಚನೆ ಮಾಡ್ಬೇಡ್ರಿ. ನಾನು ಹೇಳ್ತಿದ್ದೀನಿ ತಾನೇ ನಿಮ್ಗೆ, ನೀರ್ ಸಿಕ್ಕೇ ಸಿಗುತ್ತೆ, ಯೋಚನೆ ಮಾಡ್ಬೇಡ್ರಿ. ಇಲ್ಲಿ ನಿನ್ಕೊಂಡಿರೋ ಅಷ್ಟು ನಿಮ್ಗೆ ಬಲು ಬೇಜಾರಾಗಿ ಹೋಗ್ತಿರುತ್ತೆ. ಬರ್ರಿ ಹೋಗೋಣ. ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಷ್ಟೇ, ಇನ್ನೊಂದು 10 ನಿಮಿಷ ತಾಳ್ಮೆಯಿಂದ ಇರ್ರಿ. ನೋಡೋಣ ನಮ್ಮ ಅದೃಷ್ಟ ಹೆಂಗಾಯ್ತೋ ಏನೋ ಗೊತ್ತಿಲ್ಲ. ನಾನು ಆದ್ರೂ ಇನ್ನೊಂದ್ಸಲಿ ನೀವು 2-3 ಸಲ ಪಾಯಿಂಟ್ ಮಾಡಿದೀನಿ. ಪಕ್ಕಾ ಅದೇ ಜಾಗದಲ್ಲೇ ಪಾಯಿಂಟ್ ಆಗ್ತೈತೆ ನನಗೆ. ನನಗೆ ಯಾವ್ದೇ ಕಾರಣಕ್ಕೂ ನನ್ನ ಪಾಯಿಂಟ್ ಐತಲ್ಲ, ಯಾವ್ದೇ ಕಾರಣಕ್ಕೂ ಮೋಸ ಮಾಡಲ್ಲ ಆ ನಂಬಿಕೆನೇ ಐತೆ. ಪಾಯಿಂಟ್ ಮಾಡಿ ಅರ್ಧ ಗಂಟೆಗೆ ಬೋರ್ ಕರ್ಸಿದೀವಿ. ಅದ್ರಲ್ಲೂ ಇದು ಮಾಡೋದಕ್ಕೆ ಪಾಯಿಂಟು ಚೇಂಜ್ ಆಗಿಲ್ಲ. ನೀವೇನಕ್ಕೂ ಯೋಚನೆ ಮಾಡ್ಬೇಡ್ರಿ, ಸಿಕ್ಕೇ ಸಿಗುತ್ತೆ ನೀರು. ನನಗೆ ಭರವಸೆ ಐತೆ, ನನಗ್ ನಂಬಿಕೆ ಐತೆ. ಸರಿನಾ ರಂಗಜ್ಜ, ಸಾವ್ಕಾರ್ರೆ, ನನ್ ಮೇಲೆ ನಂಬಿಕೆ ಇದ್ರೆ ನೀವು ಸುಮ್ಮಕ್ ಬರ್ರಿ, ಏನ್ ತಲೆ ಕೆಡಿಸ್ಕೊಬೇಡ್ರಿ, ಏನು ಯೋಚನೆ ಮಾಡ್ಬೇಡ್ರಿ ನೀವು. ಹಂಗಲ್ ಕಣ್ ಪಾಪ ಪರಮೇಶಿ, ನೀನ್ ಎಷ್ಟಡಿಗೆ ನೀರ್ ಸಿಗುತ್ತಂತ ಹೇಳಿದ್ದೆ ಹೇಳು? 250ರಿಂದ 350 ಅಡಿ ಒಳಗಡೆ ನೀರ್ ಸಿಗುತ್ತೆ ಅಂತ ಹೇಳ್ದೆ. ಈಗಳೆಲ್ಲ ಪಾಪ ಅಲ್ಲೇ 320-330 ಅಡಿ ಆಗ್ತಾ ಬರ್ತೈತೆ. ನೋಡಿದ್ರೆ ಒಂದ್ ತೊಟ್ಟು ನೀರ್ ಸಿಗಲ್ಲ. ನೀರ್ ಸಿಗೋದ್ ಇಲ್ಲಿ ಕಣ್ ಪಾಪ. ಒಂದ್ ಈಟ ಧೂಳು ಕಡಿಮೆ ಆಗಿಲ್ವಲ್ಲ? ಧೂಳು ಹೆಂಗ್ ಕಡಿಮೆ ಹೋಗ್ತೈತಾ ಹೇಳು ನೀನೆ? ಬಿಳಿ ಬಂಡೆ ಸಿಕ್ಕಾಯ್ತು ಏನ? ಸಿಕ್ಕಾ ಬಟ್ಟೆ ಧೂಳು ಅತ್ಲಾಗಿ. ನೀರ್ ಹಿಂಗಾದ್ರೆ ಸಿಗದ್ ಕಾಣೆ ಅಲ್ವೆಲ್ಲ ಪಾಪ. ಸೋಮ್ಕಿರ್ರಿ ಸಾವ್ಕಾರ್ರೆ, ನೀವು ಈ ರೀತಿ ಎಲ್ಲ ಹೇಳ್ಬೇಡ್ರಿ. ನಮ್ ಪರಮೇಶಣ್ಣನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬಿಡ್ರಿ. ಅಯ್ಯೋ, ಏನ್ ಕಡಿಮೆ ಪಾಯಿಂಟ್ ಮಾಡೈತೆ ನಮ್ ಪರಮೇಶಣ್ಣ? ಅಕ್ಕಪಕ್ಕದ ಊರು, ನಮ್ಮೂರು ಎಲ್ಲ ಕಡೆನೂ ನಮ್ ಪರಮೇಶಣ್ಣನೇ ಫೇಮಸ್. ಅಂತದ್ರಲ್ಲಿ ನಮ್ ಪರಮೇಶಣ್ಣ ನೀರ್ ಸಿಗುತ್ತೆ ಅಂತ ತಿರ್ಗಾ ಹೇಳ್ತಿದಾರ ಅಂದ್ಮೇಲೆ ನೋಡನ್ ಕಡೆ ತಡೀರಿ. ಅದ್ರಲ್ಲೂ ಪಾಯಿಂಟ್ ಚೇಂಜ್ ಆಗಿಲ್ಲ, ಏನಿಲ್ಲ. ಪಾಯಿಂಟ್ ಮಾಡಿ ಹಳೆ ಪಾಯಿಂಟ್ ಏನಲ್ಲ. ನೀ ಇವತ್ತು ಮಾಡ್ಬಿಟ್ಟು ಅರ್ಧ ಗಂಟೆಗೆ ಲಾರಿ ಕರ್ಸ್ಬಿಟ್ಟು ಪಾಯಿಂಟ್ ಮಾಡ್ತಿರೋದು, ಪಾಯಿಂಟ್ ಚೇಂಜ್ ಆಗೋದಕ್ಕೂ. ನೋಡೋಣ, ಸುಮ್ಕಿರ್ರಿ, ತಾಳ್ಮೆಯಿಂದ ಇರ್ರಿ, ಕಳ್ಕೊಬಿಡ್ರಿ ತಾಳ್ಮೆನ. ಧೈರ್ಯ ತಗೊಳ್ರಿ, ಹೇಳ್ತೀನಿ. ಈ ರಂಗಜ್ಜ ಯಾಕೆ ಈ ರೀತಿ ಮಕ ಮಾಡ್ಕೊಂಡು ನಿನ್ಕೊಂಡ್ಬಿಡ್ತು ಏನಾತ್ಲಾಗಿ? ರಂಗಜ್ಜನೇ ಎಲ್ಲಾರ್ಗು ಧೈರ್ಯ ತುಂಬ್ತಿತ್ತು ಮೊದ್ಲು. ಈ ಇತ್ತೀಚೆಗೆ ಯಾಕ ಈ ವಜ್ಜಾನು ಯಾಕ ಒಂಥರ ಮಕ ಮಾಡ್ಕೊಂಡು ಧೈರ್ಯನೇ ಕಳ್ಕೊಳತ್ತಲ್ಲ ಇಷ್ಟು ಬೇರೆನೆ. ಯಾಕೆ ರಂಗಜ್ಜ ಹಿಂಗಾಡ್ತಿದ್ಯಾ? ಸುಮ್ಕಿರು. ಕೇಂದ್ರಪ್ಪ, ಲೇ ಪರಮೇಶಿ, ರಂಗಜ್ಜ, ಸಾವ್ಕಾರ, ಏನ್ರು ಬೋರ್ ಕೊರಿಸ್ತಿದ್ದೀರಾ? ಏನ ಮಾಡ್ರಪ್ಪ, ಒಳ್ಳೇದಾಗ್ಲಿ ಅತ್ಲಾಗಿ. ಎಷ್ಟಡಿ ಆಗಿತ್ರು? ಅದ್ಯಾಕ್ರಲ್ಲ ಮಕ ಒಂಥರ ಮಾಡ್ಕೊಂಡು ನಿನ್ಕೊಂಡ್ಬಿಟ್ಟಿದ್ದೀರಾ? ಯಾಕ್ರಲ್ಲ, ಯಾಕೆ ಏನಾಯ್ತಲ್ಲ ಲೆಕ್ಕಾಚಾರಿ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದಾರೆ? ಸಾವ್ಕಾರ್ರೆ, ಏನಿಲ್ಲ ಕಣ್ ಸಾವ್ಕಾರ್ರೆ, ಅದೇ ನಮ್ ಪರಮೇಶಣ್ಣ 250ರಿಂದ 350 ಅಡಿಗೆ ನೀರ್ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲೇ 320 ಮೇಲ್ ದಾಟ್ತು. ನೀರ್ ನೋಡಿದ್ರೆ ಒಂದ್ ತೊಟ್ಟು ಸಿಕ್ಕಿಲ್ವಲ್ಲ. ಅದಕ್ಕೆ ರಂಗಜ್ಜ, ಸಾವ್ಕಾರರು, ಪರಮೇಶಣ್ಣ ಎಲ್ಲಾರು ಮಕ ಒಂಥರ ಮಾಡ್ಕೊಂಡ್ರ ಅಳ್ಳರಂಗ್ ಮಕ ಮಾಡ್ಕೊಂಡು ಸುಮ್ಕೆ ನಿಂತಿದ್ದಾರೆ. ಸಾವ್ಕಾರ್ರೆ, ನೀವಾದ್ರೂ ಒಂಚೂರು ಹೇಳ್ರಿ ಆ ರಂಗಜ್ಜಗುನು ಸಾವ್ಕಾರಿಗುನು. ನೋಡ್ರಿ, ಅಲ್ಲಿ ನಿಂತಿರೋದು ಮಕ ಒಂಥರ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ್ಬಿಟ್ಟು ಸಿಗುತ್ತೆ ಅಂತ ಹೇಳ್ರಿ, ಸಮಾಧಾನ ಮಾಡ್ರಿ. ಹೊತ್ತರಿಗೆ ಅಲ್ಲ ಕಣ್ರಲ್ಲ. ಲೇ ರಂಗಜ್ಜ, ಬರ್ಲಾ ಇಲ್ಲಿ, ಮುಂದಕ್ಕೆ ಬರ್ಲಾ ಇಲ್ಲಿ. ಲೇ ಅಲ್ಲ ಕಳ್ಳ, ನೀನ್ ಸರ್ವಿಸ್ ಅಲ್ಲಿ ಇಷ್ಟೊಂದು ಇಂಥದ್ದು ಎಷ್ಟು ಬೋರ್ ಕೊರ್ಸಿರೋದಿಲ್ಲ ನೀನು? ಎಷ್ಟೊಂದೆಲ್ಲ ನೋಡಿದ್ಯಾ? ಅಂತದ್ರಲ್ಲಿ ಹೆಚ್ಚು ಕಮ್ಮಿ ಆಗತ್ ಕಳ್ಳ ಕೆಲವು ಟೈಮು. ಒಂದೇ ಸಲ ಸಿಕ್ಬಿಡುತ್ತಲ್ಲ. ಪಾಪ ಅವ್ನು ಪರಮೇಶಿ ಹೇಳ್ದ 350 ಅಡಿ ಅಂತ. ಇನ್ನು 350 ಅಡಿಗಿಂತ ಮುಂಚೆನೂ ಸಿಗ್ಬೋದು, ದಾಟುನು ಸಿಗ್ಬೋದು, ಹೇಳಕ್ಕಾಗಲ್ಲ. ತಾಳ್ಮೆ ಯಾಕೆ ಕಳ್ಕೊಂತೀರಾ? ನೋಡನ್ಕಂಡ್ ತಡೀರಲ್ಲ, ನಾನು ಬಂದಿದ್ದೀನಿ. ಈಗ ಎಷ್ಟಲ ಅಡಿ ಆಗೈತಿ ಈಗ? ಲೆಕ್ಕಾಚಾರಿ ಎಷ್ಟಡಿ ಆಗೈತಲ್ಲ ಇವಾಗ? ಅದೇ ಕಣ್ ಸಾವ್ಕಾರ್ರೆ, 320 ಅಡಿ ಮುಗ್ದು ಈಗ 330 ಹತ್ತತ್ರ, 340 ಹತ್ತತ್ರ ಬರ್ತೈತಿ ಇನ್ನೇನು. ಹೌದಾ? ಸರಿ ಆಗ್ಲಿ ಕಣ್, ಸುಮ್ಕಿರು. 500 ಅಡಿ ಹತ್ತತ್ರ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ಒಂದ್ 400-420 ಆಗ್ಲಿ, ಆಮೇಲಿಂದ ಬೇಕಾದ್ರೆ ನೋಡೋಣಂತೆ. ಪಾಪಾಲೆ ಪರಮೇಶಿ, ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ಯಲ್ಲ ಪರಮೇಶಿ ನೀನು? ಕಣ್ರಿ ಗೌಡ್ರೆ, ಪಾಯಿಂಟ್ ಬಗ್ಗೆ ಮಾತಾಡಂಗಿಲ್ಲ ಕಣ್ ಬಿಡ್ರಿ. ಅದ್ರಲ್ಲೂ ನೋಡಿ 2-3 ಸಲ ಮಾಡಿದೀನಿ ಕಣ್ರಿ ಗೌಡ್ರೆ ನಾನು ಪಾಯಿಂಟ್ನ. 2-3 ಸಲ ಮಾಡಿನೂ ಪಾಯಿಂಟ್ ಯಾರಾದ್ರೂ ಕಲ್ಲೇನಾರು ಬದಲಾಯಿಸೋರು ಅಂತಾನು ನಾನು ರಂಗಜ್ಜ ಇಲ್ಲೇ ನಿಂತಿದ್ದು. ಲಾರಿ ಬರೋವರೆಗೂ ಮಾತ್ರ ಇಲ್ಲಿಂದ ಕದ್ಲಿಲ್ಲ. ನನಗೆ ನಂಬಿಕೆ ಐತ್ ಕಣ್ರಿ ಗೌಡ್ರೆ, ಗ್ಯಾರಂಟಿ ನೀರು ಸಿಕ್ಕೇ ಸಿಗುತ್ತೆ. ಒಂದ್ 30-40 ಅಡಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನನಗ್ ಮಾತ್ರ ಗ್ಯಾರಂಟಿ ನಂಬಿಕೆ ಐತೆ, ಇದೆ. 500 ಅಡಿವರೆಗೂ ಮಾತ್ರ ಯಾವ್ದೇ ಕಾರಣಕ್ಕೂ ಬೋರ್ ಕೊರಿಯೋದ್ ನಿಲ್ಲಿಸಬಾರ್ದು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕಣ್ರಿ ಸಾವ್ಕಾರ್ರೆ. ಗೌಡ್ರೆ, ಸರಿ ಕಳ್ಳ ಪರಮೇಶಿ, ಆಯ್ತು. ನೀನ್ ಧೈರ್ಯ ತುಂಬ್ತಿದ್ಯಾ ಅಂದ್ಮೇಲೆ ನಾವೇನ್ ತಲೆ ಕೆಡಿಸ್ಕೊಳಲ್ಲ. ನೋಡನ್ ಕಣ್ ಹೇಳ ಪಾಪ. ಪಾಪ ನಿನ್ ಮೇಲೂ ನಾವು ಏನು ಹೇಳಕ್ಕಾಗಲ್ಲ. ಏನ ನಿನ್ ಕರ್ತವ್ಯ ನೀನು ಮಾಡಿದ್ಯಾ. ಇವಾಗ ನೋಡೋಣ. ರಂಗಜ್ಜ, ಅದ್ಯಾಕಲ್ಲ ಹಿಂಗಾಡ್ತಿದ್ಯಾ? ಸುಮ್ಕಿರ್ಲಾ. ಹಾಗೇನಿಲ್ಲ ಕಣ್ರಿ ಗೌಡ್ರೆ, ನನ್ಗೇನಂದ್ರೆ ಗೌಡ್ರೆ, ಈಗ ಬಹಳ ಜನ ಅಡೆತಡೆ ಮಾಡಿದಾರೆ ಇದಕ್ಕೆ. ಏನಾದ್ರೂ ಮಾಡ್ಬಿಟ್ಟು ತಾಯಿ ನಮ್ಮವ್ವ ದೇವ್ರ ದಯದಿಂದ ನಮ್ಗೆ ಒಂದ್ ತೊಟ್ಟಾದ್ರೂ ನೀರ್ ಸಿಗ್ಲೇಬೇಕಣ್ರಿ ಗೌಡ್ರೆ. ನನಗೆ ಇನ್ನೊಂದ್ ಬೋರ್ ಕೊರ್ಸೋದಕ್ಕೆ ನನ್ಗೇನ್ ಭಯ ಏನಿಲ್ಲ. ಆದ್ರೆ
ನೀರ್ ಸಿಗ್ಬೇಕನ್ರಿ ಗೌಡ್ರೆ, ನಮ್ಗೆ ನೀರ್ ಸಿಗ್ಬೇಕು. ಇಲ್ಲಾಂದ್ರೆ ಅನ್ಯಾಯವಾಗಿ ಆಡ್ಕೊಂಡವ್ರ ಮುಂದೆ ನಾವು ತಲೆ ಬಗ್ಗಿಸ್ಕೊಂಡ್ ತಿರ್ಗಾಡಂಗ್ ಆಗ್ಬಿಡುತ್ ಕಣ್ರಿ ಗೌಡ್ರೆ. ಏನ್ ಕಡಿಮೆ ಜನಕ್ಕೆ ಹೊಟ್ಟೆ ಕಿಚ್ಚೇನ್ರಿ ಗೌಡ್ರೆ? ಕಡಿಮೆ ಜನಕ್ಕೆ ಹೊಟ್ಟೆ ಕಿಚ್ಚಾಯ್ತ್ರ. ಇನ್ನು ಖುಷಿ ಪಡ್ತಾರೆ. ನೋಡು, ಆಸ್ತಿ ಬಿಡಿಸ್ಕೊಂಡ್ರು ಅವ್ರಿಗೆ ಹಿಂಗೆ ಆಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು ಅಂತ ಎಷ್ಟು ಜನ ಆಡ್ಕೊಂತಾರ್ರಿ ಗೌಡ್ರೆ. ಅಲ್ಲ, ನಮ್ಮ ಅಪ್ಪನ ಆಸ್ತಿ ನಾವು ಬಿಡಿಸ್ಕೊಂಡಿವಲ್ವಾ, ನಮ್ಗೆ ಯಾಕೆ ಈ ರೀತಿ ಆಗ್ತಾಯಿತ್ತೋ ಏನೋ. ನಮ್ಗಂತೂ ಕೈ ಕಾಲೇ ಆಡ್ತಿಲ್ಲ ಕಣ್ರಿ ಗೌಡ್ರೆ, ಕೈ ಕಾಲೆಲ್ಲ ನಡಕ್ತಿದಾವೆ, ಇಲ್ದವೆಲ್ಲ ಯೋಚನೆಗಳು ಬರ್ತಿದಾವ್ ಕಣ್ರಿ ಗೌಡ್ರೆ. ಆಯ್ತು ಸುಮ್ಕಿರ್ಲ ರಂಗಜ್ಜ, ನನಗೂ ಗೊತ್ತು ಕಣ್ ಹೇಳ. ನೀವು ಯಾವತ್ತೂ ಯಾರ ತಂಟೆಗೂ ಹೋಗವ್ರಲ್ಲ, ಸುಮ್ಕಿರಿ ನೋಡೋಣ, ಸುಮ್ಕಿರಿ. ಲೈ ಲೈ ಸಾವ್ಕಾರ, ನೀನೆಲ್ಲ ನೀನು ಇಷ್ಟೊಂದು ಧೈರ್ಯದಲ್ಲಿ ಇರೋನು, ನೀನು ನಿನ್ ತಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು ನೀನು ಒಂಥರ ಮಕ ಮಾಡ್ಕೊಂಡು ನಿಂತಿದ್ಯಾ? ಲೈ ಕುಮಾರಣ್ಣ, ಬರಲ್ಲ ಇಲ್ಲಿ. ಇವ್ರಿಬ್ರಿಗೂ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲಾದ್ರೂ ಮರದ ಕೆಳಗಡೆನ ಎಲ್ಲಾರ ಅಂಗಡಿ ತಾವಲ ಎಲ್ಲಾರ ಕೂರಿಸ್ಬಾರ. ನಾವು ನೋಡ್ಕೊಂತೀವಿ, ಸುಮ್ಕಿರಲ್ಲ. 500 ಅಡಿ ಆಗೋವರೆಗೂ ನೀವು ಈ ಕಡೆ ಬರ್ಬೇಡ್ರಿ ಕಣ್ರಲ್ಲ ನೀವು. ನೀವು ಟೆನ್ಷನ್ ತಗೊಂಡ್ಬಿಟ್ಟು ನಮ್ಗೂ ಇಲ್ದವೆಲ್ಲ ತಲೆಗೆ ತುಂಬಿ ಎದುರಿಸ್ಬೇಡ್ರಿ ನೀವು. ಹೋಗ್ರಲ್ಲ ನೀವಿಬ್ರು, ಅಣ್ಣ ತಮ್ಮ ಇಬ್ರು ಅಲ್ಲೆಲ್ಲಾರು ಹೋಗಿ ಕೂತ್ಕೊ ಹೋಗ್ರಲ್ಲ, ನಾವು ಕರಿತೀವಿ ಕಣ್ ಹೋಗ್ರು. 500 ಅಡಿ ಆಗ್ಲಿ, 500 ಅಡಿ ಆಗೋವರೆಗೂ ಮಾತ್ರ ನೀವು ಬರ್ಬೇಡ್ರಿ ಕಣ್ರಲ್ಲ. ಕುಮಾರಣ್ಣ, ಎಲ್ಲ ಅವ್ರು ಬೋರ್ನವ್ರೆಲ್ಲ ಕರಿಯಲ್ಲ ಇಲ್ಲಿ, ನಾನು ಮಾತಾಡ್ತೀನಿ ಒಂದ್ರಿಟು. ಈಗಳಪ್ಪ, 500 ಅಡಿ ಆಗೋವರೆಗೂ ಯಾರ ಮಾತು ಕೇಳಬೇಡ ಕಣ. ನೀನ್ ಪಾಡಿಗೆ ನೀನು ಕೊರಿತೀರ, ಸುಮ್ಮನೆ ಹೇಳ್ತೀನಿ. ಈಗ ಎಷ್ಟಡಿ ಆಗೈತೆ? 360 ಆಗೈತಲ್ವ. ನಾನು ಹೇಳೋವರೆಗೂ ಇನ್ನೂ 140 ಅಡಿ ಜಾಸ್ತಿ ಹೋಗ್ಲಿ. 500 ಅಡಿ ಆದಾದ್ಮೇಲೆ ನಮಗ್ ಬಂದು ಮಾತಾಡ್ಸು ನೀನು, ಸರಿನಾ? ಅಲ್ಲಿವರೆಗೂ ಅದು ಇದು ಏನು ಮಾತಾಡಬೇಡ, ನೀನು ಬೋರ್ ಕೊರಿ ಹೇಳ್ತೀನಿ. ಗೌಡ್ರೆ ಗೌಡ್ರೆ, 500 ಅಡಿ ಪಕ್ಕ ಗೌಡ್ರೆ. 500 ಅಡಿ ಒಳಗಡೆ ಅಂತೂ ನೀರ್ ಸಿಕ್ಕೇ ಸಿಗುತ್ತೆ. ಈ ರಂಗಜ್ಜನೂ ಸಾವುಕಾರ ಇಬ್ರು ಒಂಥರ ಯೋಚನೆ ಮಾಡಿ ಮಕ ಒಂಥರ ಮಾಡ್ಕೊಂಡು ನಮ್ಗೂ ಒಂಥರ ಯೋಚನೆ ಮಾಡಂಗ್ ಮಾಡ್ಬಿಟ್ಟಿದ್ರು. ನಾನು ಹೇಳ್ದೆ ತಾನೆ ನೀರ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ದೆ ತಾನೆ. ನೋಡ್ರಿ, 360 ಅಡಿ ಕಂಪ್ಲೀಟ್ ಆದ ತಕ್ಷಣ ಹೆಂಗ್ ಕಿತ್ಕೊಂಡ್ ನೀರ್ ಬರ್ತೈತಂತ, ಬರ್ಲೇಬೇಕು. ನಾನ್ ಯಾರು ಹೇಳೋ, ನಾನ್ ಪರಮೇಶಿ ಪಾಯಿಂಟ್ ಮಾಡಿರೋದು. ಅನ್ಯಾಯವಾಗಿ ಸಾವುಕಾರನು ನಮ್ ರಂಗಜ್ಜ ಇಬ್ರು ಸೇರ್ಕೊಂಡ್ಬಿಟ್ಟು ನನಗೆ ಎದುರಿಸ್ಬಿಟ್ಟಿದ್ರಲ್ಲ. ಗೌಡ್ರೆ ಗೌಡ್ರೆ, ಬಂತಲ್ರಿ ನೀರು, ಸಿಕ್ತಲ್ರಿ ಗೌಡ್ರೆ ನೀರು. ಆ ರಂಗಜ್ಜನು ಆ ಸಾವುಕಾರ ಮಕ ನನ್ಗಂತೂ ನೋಡಕ್ ಆಗ್ತಿರಲಿಲ್ಲ ಕಣ್ರಿ ಗೌಡ್ರೆ. ನನ್ಗೇನೆ ಎಲ್ಲಾರು ಚಾಲೆಂಜ್ ಮಾಡಕ್ ಬರ್ತಾರೆ. ನಾನ್ ಯಾರು? ನಾನ್ ಪರಮೇಶಿ. ಗೌಡ್ರೆ, ನಿಮ್ಗೆ ಗೊತ್ತಿಲ್ಲ ಎಷ್ಟು ಅಡೆತಡೆ ಮಾಡಿದಾರೆ ಅಂದ್ರೆ ಇದು ಪಾಯಿಂಟ್ ಮಾಡ್ಸೋದಕ್ಕೆ. ಹೇಳ್ಕಬಾರ್ದು ಕಣ್ರಿ ಗೌಡ್ರೆ, ಹೇಳ್ಕಬಾರ್ದು. ನನ್ಗೊಂಥರ ಈ ಪಾಯಿಂಟ್ ಚಾಲೆಂಜ್ ಪಾಯಿಂಟ್ ಆಗ್ಬಿಟ್ಟಿತ್ತು ಕಣ್ರಿ ಗೌಡ್ರೆ. ಎಷ್ಟು ಜನ ಖುಷಿಯಾಗಿ ನೋಡ್ಕೊಂಡು ಇದ್ ಮಾಡ್ತಿದ್ರು ಗೊತ್ತಾ? ಖುಷಿಯಾಗಿ ಅಂತೀನಿ, ಎಷ್ಟು ಜನ ಹೊಟ್ಟೆ ಕಿಚ್ಚು ಮಾಡ್ತಿದ್ರು, ಎಷ್ಟು ಜನ ನೀರ್ ಸಿಗಲ್ಲ ಅಂತ ಖುಷಿ ಪಟ್ಟು ಎಷ್ಟು ನಗ್ತಿದ್ರು ಅಂತ ನನಗ್ ಮಾತ್ರ ಗೊತ್ತಾಯ್ತು ಕಣ್ರಿ ಗೌಡ್ರೆ. ಕಡೆಗೂ ಹೆಂಗ ದೇವ್ರದಿಂದ ನೀರ್ ಸಿಕ್ಕೇ ಬಿಡ್ತು ಕಣ್ರಿ ಗೌಡ್ರೆ. ಯಪ್ಪ 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 ಯಪ್ಪ, ನನ್ಗಂತೂ ಬಲು ಖುಷಿ ಆಗ್ತೈತ್ ಕಣ್ ಹೇಳ್ರಿ ಗೌಡ್ರೆ. ಗೊತ್ತು ಕಳ್ಳ ಪರಮೇಶಿ, ಗೊತ್ತು. ನಿನ್ ಮೇಲೆ ನಂಬಿಕೆ ಇಲ್ವಲ್ಲ ನಮ್ಗೆ ಪರಮೇಶಿ. ಅಲ್ಲ ಕಳ್ಳ, ನಮ್ಮೂರಲ್ಲೇ ಅದೆಷ್ಟೊಂದು ಪಾಯಿಂಟ್ ಮಾಡಿದ್ಯಾ ನೀನು. ಎಲ್ಲ ರೈತರುಗಳಿಗೆ ಒಳ್ಳೇದಾಗೈತ್ ಕಣಿ ಹೇಳ ಪಾಪ. ನಿನ್ ಬಗ್ಗೆ ನಾವು ಮಾತಾಡಂಗಿಲ್ಲ, ನನಗ್ ನಂಬಿಕೆ ಇತ್ತು ಕಳ್ಳ. ಅದಕ್ಕೆ ಅಲ್ವಲ್ಲ ನಾನು ಆ ಬೋರ್ನವ್ರಿಗೆ ಬಂದ್ಬಿಟ್ಟು ಈಗಳಲ್ಲ ಪಾಪ, ಯಾರು ಏನಂದ್ರು 500 ಅಡಿ ಆಗೋವರೆಗೂ ಮಾತ್ರ ಬೋರ್ ಮಾತ್ರ ನಿಲ್ಲಿಸ್ಬೇಡ, ನಾನು ಹೇಳೋವರೆಗೂ ಸುಮ್ಕೆ ಕೊರಿತಾನೆ ಇರುವ ಅಂತ ಹೇಳ್ದೆ ತಾನೆ ನಿನಗೆ. ನನಗ್ ಗೊತ್ತಿತ್ತು ಕಣ್ ಸುಮ್ಕಿರುವ. ಅದಕ್ಕೆ ಈ ರಂಗಜ್ಜಗುನು ಈ ಸಾವುಕಾರಿಗೂ ಇಬ್ರಿಗೂ ಹೋಗ್ರಿ ನೀವು ಅಣ್ಣ ತಮ್ಮ ಇಬ್ರು ನಾವು ಬೋರ್ ಕೊರಿಸ್ತೀವಿ, ನಮಗ್ ಗೊತ್ತೈತೆ ಅಂತ ಹೇಳಿ ಕಳ್ಸಿದ್ದು. ಇಬ್ರು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ರು ಕಳ್ಳ. ಇನ್ನೊಂದು ಅರ್ಧ ಗಂಟೆ ಹೋಗಿದ್ರೆ ಅತ್ಲಾಗಿ ಬೇರೆ ಪಾಯಿಂಟ್ ಮಾಡ್ಸೋಣಂತ ಅತ್ಲಾಗಿ ಅಲ್ಲೇ ಯೋಚನೆ ಮಾಡಬೇಡವ್ರು. ಅದಕ್ಕೇನೆ ಇಲ್ಲಿಂದ ಕಳ್ಸಿದ್ದು ನಾನು. ಹೆಂಗ ಬಿಡಪ್ಪ, ಹಂಗ ಭಗವಂತ ಒಳ್ಳೇದ್ ಮಾಡ್ಲಿ ಅತ್ಲಾಗಿ. ಹೆಂಗ ನೀರ್ ಸಿಕ್ತು ಕಳ್ಳ ಪರಮೇಶಿ, ನನ್ಗಂತೂ ಫುಲ್ ಖುಷಿ ಆಗೋಯ್ತು ಕಳ್ಳಲಿ ಪರಮೇಶಿ. ಯಪ್ಪ, ಸದ್ಯ ಹೆಂಗ ನೀರ್ ಬಂತಪ್ಪ, ನೀರ್ ಸಿಕ್ತು ಕಣಪ್ಪ. ಹೆಂಗ ದೇವ್ರ ದಯದಿಂದ ತಾಯಿ ನಮ್ಮವ್ವ ಗಂಗೆ ಮಾತೆ, ಹೆಂಗ ನೀನ್ ಕೈ ಬಿಡ್ಲಿಲ್ಲ ಕಣವ, ಹೆಂಗ ಸಿಕ್ಬಿಟ್ಟೆ ಕಣವ ತಾಯಿ ನಮ್ಮವ್ವ. ನನ್ಗಂತೂ ತಲೆ ಕೆಟ್ಟೋಗಂಗ ಆಗ್ಬಿಟ್ಟಿತ್ತು. ಅವನು ಶಂಕರಣ್ಣ ಮುಂದೆ ಮಕ ತೋರ್ಸಕ್ ಆಗ್ತಿರಲ್ಲ ನನಗೆ. ನಿನ್ನೆ ಬೇರೆ ಏನೇನೋ ಹೋಗ್ಬಿಟ್ಟು ರೇಗಿಸ್ಬೇಡ ಬಂದಿದ್ದೆ. ಇವಾಗ ನೀರ್ ಸಿಕ್ಕೈತೆ. ಇಬ್ರು ಏನು ಆ ಸಿದ್ದಣ್ಣನೂ ಶಂಕರಣ್ಣ ಏನ್ ತಕ 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 ಅಂತ ಕುಣಿತಿದ್ರ ನೀರ್ ಸಿಗಲ್ಲ ಅಂತ. ನೋಡ್ರಿ, ಇವಾಗ ಬರ್ತೀನಿ, ಇನ್ನೊಂದು 10 ನಿಮಿಷ ಇರ್ರಿ, ಬರ್ತೀನಿ. ನಿಮಗಿರುನು ಇನ್ನು ಖುಷಿ ಮಾಡಿಸ್ತೀನಿ. ಖುಷಿ ನೆನ್ನೆ ಏನ್ ಖುಷಿ ಅಂದ್ರೆ ಖುಷಿ. ಆಡ್ಕೊಳೋದೇನ್ ನೋಡ್ತೀರಾ? ಅವ್ರಿಬ್ರಿಗೂ ಮಾತಾಡ್ಕೊಳೋದೇನ್ ನೋಡ್ತೀರಾ? ನೋಡಿ, ಇವಾಗ ಬರ್ತೀನಿ ತಡೀರಿ ನಿಮ್ಗೆ. ಸದ್ಯ ಹೆಂಗ ನನ್ಗಂತೂ ಭಯ ಆಗಂಗ ಆಗ್ತಿತ್ತು. ಮೊದ್ಲು ನಾನೇ ತೊಂದರೆ ಮಾಡಿದೆ ನೀರ್ ಸಿಗ್ದಂಗೆ. ಆಮೇಕಿಂದ ಹೆಂಗ ರಂಗಜ್ಜ ಹೇಳ್ಬಿಟ್ಟು ಹೆಂಗ ಇದ್ ಮಾಡಿಸ್ದೆ, ಜೀವ ಹಂಗೆ ಬಾಯಿಗೆ ಬರಂಗ ಆಗ್ತಿತ್ತು ನನ್ಗಂತೂ ಅತ್ಲಾಗಿ. ಹೆಂಗ ಸದ್ಯ ನೀರ್ ಸಿಕ್ಬಿಡ್ತು. ರಂಗಜ್ಜು ಏನಾದ್ರು ಬಿಡ್ಗಿಡ್ತಿರಲ್ಲ, ನನ್ಗಂತೂ ಪಾಯಿಂಟ್ ಎಲ್ಲ ಚೇಂಜ್ ಮಾಡಿಸ್ದೆ. ಆ ಪರಮೇಶಿ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲಾ ಅವತಾರಗಳು ಆ ಕಡೆಯಿಂದ ಈ ಕಡೆ ಮಾಡ್ಬಿಟ್ಟು
ಕಡೆಗೆ ನೀರು ಸಿಗ್ದಂಗ್ ಮಾಡ್ಬಿಟ್ಟಲ್ಲ ಅಪ್ಪ ಲೆಕ್ಕಾಚಾರಿ ಅಂತ ನನ್ ಮೇಲೆ ಎಷ್ಟು ರೇಗಾಡೋದು ಏನ ರಂಗಜ್ಜ ಹಿಂಗ ಯಪ್ಪ ಬದುಕ್ತು ಜೀವ. ಬಿಡಪ್ಪ ಹಂಗ ಭಗವಂತ ಒಳ್ಳೇದ್ ಮಾಡ್ಲಿ ಅತ್ಲಾಗಿ. ವಾ ಕರಿಯಲ್ಲ ಇವನು ಸಾವುಕಾರಂಗನು ಇವನು ರಂಗಜ್ಜಂಗನು ಎತ್ಲಾಕ್ ಹೋದ್ರು ಯಾಕಡೆ ಈ ಕಡೆ ಹೋಗ್ಬಿಟ್ರು ನೋಡು ಯೋಚನೆ ಮಾಡ್ಕೊಂಡು ನೀರ್ ಸಿಗ್ಲಿಲ್ಲ ಅಂದ್ಕೊಂಡು ಆ ಅಯ್ಯ 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 ಯಾಕ ಇತ್ತೀಚೆಗೆ ಯಾಕ ಬಲು ಎದ್ರಕಣದ್ ಕಲ್ತ್ ಬಿಟ್ಟಿದಾರ ಕಂಡ್ರಲ್ಲ ಅವ್ರ ಇಬ್ರು ಅಣ್ಣ ತಮ್ಮ ಇಬ್ರುನು. ಏನ್ ಮಾಡದ್ ಗೌಡ್ರೆ ಹ್ಞೂ ತೊಂದ್ರೆ ಮೇಲೆ ತೊಂದ್ರೆ ಎಡವಟ್ ಮೇಲೆ ಎಡವಟ್ಟು ಆಗ್ತಾನೆ ಇರ್ಬತ್ತಾವಲ್ರಿ ಗೌಡ್ರೆ. ಅದಕ್ಕೆ ಅಪ್ಪ ಹಂಗು ನಮ್ಮ ದೊಡ್ಡಪ್ಪಂಗನು ಒಂದ್ ಸ್ವಲ್ಪ ಭಯ. ಹೆಂಗ ಬೇರೆಯವರು ಹೊಟ್ಟೆ ಕಿಚ್ಪಟ್ಟಿದ್ದಕ್ಕೂ ಬೇರೆಯವರು ಅಡೆತಡೆ ಮಾಡಿದ್ದಕ್ಕೂ ತೊಂದರೆ ಮಾಡಿದ್ದಕ್ಕೂ ಹೆಂಗ ದೇವ್ರ ದಯದಿಂದ ನೀರ್ ಸಿಕ್ತು ಅಂತ ಒಂದ್ ಸ್ವಲ್ಪ ಈಗ ಸಮಾಧಾನ ಆಯ್ತು ಗೌಡ್ರೆ. ಇಲ್ಲ ಅಂದಿದ್ರೆ ಇನ್ನೂ ಒಂದ್ ಸ್ವಲ್ಪ ಸಮಾಧಾನ ಏನು ನಮ್ಗೊಂಥರ ಆಗ್ಬಿಡೋದು ಗೌಡ್ರೆ. ಅಲ್ಲ ನನಗೆ ತಡೆಯಕ್ಕಾಗ್ತಿಲ್ಲ. ಆ ಶಂಕರಣ್ಣಂಗುನು ಆ ಸಿದ್ದಣ್ಣಂಗುನು ಇನ್ನೂ ಒಂದ್ ರೇಟ್ ಹೋಗ್ಬಿಟ್ಟು ಈಗೆಲ್ಲ ವಿಚಾರ ಹೇಳ್ಬಿಟ್ಟು ಸರಿಯಾಗಿ ನನಗೆ ಹೇಳ್ ಬರ್ಬೇಕಲ್ಲ. ನನಗೆ ಈ ರೀತಿ ಮೋಸ ಮಾಡ್ಬಿಟ್ರೆ ನೀವು ಇಬ್ರು ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ತಿರಲ್ಲ ನೋಡ್ರಿ. ನೀವು ಮೋಸ ಮಾಡಿದ್ದು ಗೊತ್ತಾಯ್ದಾದ್ಮೇಲೂ ಕೂಡ ಹೆಂಗ್ ನೀರ್ ಸಿಕ್ತು ಅಂತ ನನಗೆ ಎದುರಾಕಣಕ್ ಬರ್ತೀರಾ? ಹಿಂದ್ಗಡೆಯಿಂದ ನನಗೆ ಮೋಸ ಮಾಡಕ್ ಬರ್ತೀರಾ? ನೀವು ಲೆಕ್ಕಾಚಾರಿಗೆ ಮೋಸ ಮಾಡಕ್ ಬರ್ತೀರಾ? ನೀವು ಇನ್ನು ಮುಂದೆ ಐತೆ ನನಗೆ ಎದುರಾಕೊಂಡ್ರೆ ನೀವೇನೇನು ಅನ್ಭವಿಸ್ಬೇಕಂತ ಅಂತ ಚಾಲೆಂಜ್ ಮಾಡಿ ಹೇಳಿ ಬರ್ತೀನಿ ಅವ್ರಿಬ್ರಿಗೂ ಚಾಲೆಂಜ್ ಮಾಡಿ. ಮನಸ್ಸೇ ತಡಿತಿಲ್ಲ. ಮೊದ್ಲು ಹೋಗ್ಬಿಟ್ಟು ಅವ್ರಿಗೆ ಖುಷಿ ಆಗಿದ್ರಲ್ಲ ನೀರ್ ಸಿಗಲ್ಲ ಅಂತ ಅವ್ರ ಮಕಾಮ್ ನೋಡ್ಬೇಕು ಆಗ್ಬಾರ್ದು ಹಂಗ್ ಮಾಡ್ಬರ್ತೀನಿ ತಡಿ ಇವಾಗ. ಅಲ್ಲ ನಾನು ವಿಷಯ ಹೇಳಿದ್ರೆ ಸರಿ ಆಗಲ್ಲ, ಬೇರೆಯವ್ರ ಕಡೆಯಿಂದ ವಿಷಯ ಗೊತ್ತಾಗ್ಬೇಕು ಅವ್ರಿಗೆ. ಕುಣಿತಿದಾರಲ್ಲ ನೀರ್ ಸಿಗಲ್ಲ ನಾವ್ ಅನ್ಕೊಂಡಂಗೆ ಮಾಡ್ಬಿಟ್ಟು ಅಂತ ಖುಷಿ ಪಡ್ತಿದಾರಲ್ಲ, ಬೇರೆಯವ್ರ ಕಡೆಯಿಂದ ವಿಷಯ ಗೊತ್ತಾಗ್ಬೇಕು. ಅಳರಂಗ್ ಮಕ ಮಾಡ್ಕೊಂಡು ನಿಂತ್ಕೋಬೇಕು. ಆಮೇಲಿಂದ ನಾನು ಹೋಗ್ತೀನಿ, ಇನ್ನೂ ಸಖತ್ತಾಗಿರುತ್ತೆ. ಲೇ ಪಾಪ ಲೇ ಇವನೇ ಲೆಕ್ಕಾಚಾರಿ ಎಲ್ಲ ಅವನು ರಂಗಜ್ಜಂಗುರು ಸಾವುಕಾರಂಗು ಒಡಗಲ್ಲ ಕರ್ಕಂಬ. ಏನ್ ಅವ್ರ ಮಕ ನೋಡಕ್ ಆಗ್ತಿಲ್ಲ, ಒಡಗು ಮೊದ್ಲು ಕರ್ಕಂಬ ಒಡಗಿಲ್ಲಿ. ಅವ್ರಿಬ್ರಿಗೂ ಐತೆ. ಹೋದ್ಸಲಿ ಅವ್ನು ಗಜೇಂದ್ರನು ಬೋರ್ ಕೊಡಿಸ್ಬೇಕಾದ್ರೂ ನಮ್ಗೆ ಏನು ಕೊಡ್ಸಿಲ್ಲ ಕಳ್ಳ. ಅವನು ಪಾರ್ಟಿ ಏನೋ ಕೊಡಿಸ್ತೀನಿ, ಮಟನ್ ಮಾಡ್ಬಿಡ್ತೀವಿ, ಹೊಲ್ದಲ್ಲೇ ದೊಡ್ಡದಾಗಿ ಏನೋ ಜೋರಾಗಿ ಏನೋ ಮಾಡ್ತೀವಂತ ಹೇಳ್ಬಿಟ್ಟು ಏನು ಮಾಡಿಲ್ಲ. ಈ ಸಲ ಮಾತ್ರ ಪರಮೇಶಿ ಬಿಡಬಾರ್ದು ಕಳ್ಳ ಅವ್ರಿಗೆ. ಎಲ್ಲ ಜೋರಾಗಿ ಹೊಲ್ದಲ್ಲೇನೆ ಏನಾದ್ರೂ ಮಟನ್ ಸಾಂಬಾರು ಎಲ್ಲ ಮಾಡ್ಬಿಟ್ಟು ಜೋರಾಗಿ ಚೆನ್ನಾಗಿ ಮಾಡ್ಬೇಕು, ಗ್ರ್ಯಾಂಡ್ ಆಗಿ. ಸರಿನಾ? ಹಂಗ್ ಮಾಡ್ಸೋಣ. 2 ಬೋರ್ ಕೊರ್ಸಿದ್ರು ನಮ್ಗೇನು ಕೊಡ್ಸಿಲ್ಲ ಕಳ್ಳ ಪರಮೇಶಿ ಇವರು. ಕಣ್ರಿ ಗೌಡ್ರೆ, ನಾನು ಮಾತ್ರ ಈ ಸಲ ಮಾತ್ರ ಬಿಡೋಲ್ಲ ಬಿಡ್ರಿ. ಈ ಸಲ ಮಾತ್ರ ನನಗೆ ಕೊಡಿಸ್ಲೇಬೇಕು. ನಾನು ನೀವು ಶಂಕರಾಜ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಎಲ್ಲ ಫುಲ್ ಪಾರ್ಟಿ ಮಾಡ್ಬಿಡೋಣ ಬಿಡಿ. ನೀರ್ ಸಿಕ್ಕಿರೋ ಖುಷಿಗೆ ಪಾರ್ಟಿ ಮಾಡ್ಬಿಡೋಣ. ಎಲ್ಲ ಪಾಪ ಲೇ ನಾವ್ ಆ ಕಡೆ ಹೋದ ತಕ್ಷಣ ನೀರ್ ಸಿಕ್ಬಿಟ್ಟೈತ್ ಕಳ್ಳ. ಅಬ್ಬಾ ಸಿಕ್ತು ಕಳ್ಳೆ ಪಾಪ ನೀರು. ಹೆಂಗ ದೇವ್ರ ದಯದಿಂದ ಹೆಂಗ ನೀರ್ ಸಿಕ್ಬಿಡ್ತು ಕಳ್ಳ ಬೋರ್ನಲ್ಲಿ. ಪರಮೇಶಿಯ ನೀನ್ ಕೈ ಮುಗಿತೀನಿ ಕಳ್ಳ. ಹೆಂಗ ಒಳ್ಳೆ ಪಾಯಿಂಟ್ ಮಾಡ್ಬಿಟ್ಟು ಹೆಂಗ ನೀರ್ ಸಿಕ್ಕಂಗ್ ಮಾಡ್ಬಿಟ್ಟಿಯಲ್ಲೋ ಪಾಪ. ಎಷ್ಟ್ ಇಂಚ್ ನೀರ್ ಸಿಕ್ಕೈತಲ್ಲ ಇವಾಗ? ಎಷ್ಟ್ ಇಂಚ್ ಸಿಕ್ಕೈತ ಏನಾರ ಹೇಳಿನ ಗೌಡ್ರೆ ಎಷ್ಟ್ ಅಡಿಗೆ ಸಿಕ್ತು ಗೌಡ್ರೆ ನೀರು? ಎಷ್ಟ್ ಇಂಚ್ ಬರ್ತೈತೆ? ಸುಮ್ಕಿರ್ಲ ಒಂದ್ರಿಟ್ಟು ಸಾವುಕಾರ ಆತರ ಮಾಡ್ಬೇಡ ಕಣ, ಸುಮ್ಕಿರ. ನೀವ್ ಆ ಕಡೆ ಹೋಗ ತಕ್ಷಣ ಕರೆಕ್ಟ್ 360 ಆಯ್ತು. 360 ಆದ್ಮೇಲೆ ಇನ್ನೊಂದ್ಲೆ ಅಂತ ತಿಳಿಸಿರು ಕಳ್ಳ. 380ಕ್ಕೋ ಏನಪ್ಪ, 380 390ಕ್ಕೆ ಒಳ್ಳೆ ನೀರ್ ಸಿಕ್ತು ಕಣಪ್ಪ ಮಾತ್ರ. ನಾನು ಹೇಳ್ಬಿಟ್ಟಿದ್ದೆ ಕಣಿ, ಹೇಳು ಇವ್ರಿಗೆ ಬೋರ್ ಕೊರಿ ಅವ್ರಿಗೆ. ನೋಡಪ್ಪ, ನಾನು ಹೇಳೋವರೆಗೂ ಮಾತ್ರ ನೀನ್ ಯಾವ್ದೇ ಕಾರಣಕ್ಕೂ ಬೋರ್ ಕೊರಿಯೋದ್ ಮಾತ್ರ ನಿಲ್ಸಂಗಿಲ್ಲ ಕಣ. 500 ಅಡಿ ಆಗೋವರೆಗೂ ಮಾತ್ರ ನೀನ್ ಸುಮ್ನೆ ನಿನ್ ಪಾಡಿಗೆ ನೀನ್ ಕೊರಿತಾನೆ ಇರು ಅಂತಾನೆ ಹೇಳಿದ್ದೆ. ನೀವಿಬ್ರು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ರಿ, ಅಣ್ಣ ತಮ್ಮ ಇಬ್ರು. ನನಗ್ ಚೆನ್ನಾಗ್ ಗೊತ್ತಿತ್ತು. ಏನಿನ್ನ 460 400 ಅಡಿವರೆಗೂ ನೋಡ್ಬಿಟ್ಟು ಇನ್ನೇನು ಲೆಂತ್ ಎಲ್ಲ ಎತ್ತಿಸ್ಬಿಟ್ಟು ಬೇರೆ ಕಡೆ ಪಾಯಿಂಟ್ ಮಾಡೋದಕ್ಕೇನೆ ಇನ್ನೇನು ತಲೆ ಕೆಡಿಸ್ಕೊಂಡಿದ್ರಿ. ನನಗೆ ಗೊತ್ತಾಗಿ ಇನ್ನೇನು ನಿಮ್ಮಿಬ್ರಿಗೂ ಕಳಿಸ್ಬಿಟ್ಟೆ ಆ ಕಡೆ. ನೋಡ ಹೆಂಗ ನಮ್ ಪರಮೇಶಿ ಮಾತ್ರ ಒಳ್ಳೆ ಪಾಯಿಂಟ್ ಮಾಡ್ದ ಕಣಿ. ಹೇಳ, ಒಳ್ಳೆ ಪಾಯಿಂಟ್ ಮಾಡಿದಕ್ಕೂ ಒಳ್ಳೆ ನೀರ್ ಸಿಕ್ಕೈತೆ. ಕಡಿಮೆ ಅಂದ್ರೂ ಪರಮೇಶಿ 3 ಇಂಚ್ ನೀರ್ ಸಿಕ್ಕಿಲ್ವಲ್ಲ ಇವಾಗ? ಗೌಡ್ರೆ 3 ಏನ್ ಗೌಡ್ರೆ, 3 ಸಿಕ್ಕೈತೆ. ಇನ್ನು ಈಗ 500 600 ಅಡಿವರೆಗೂ ಕೊರಸ್ಲಿ. 500 ಅಡಿ ದಾಟ್ತು ಅಂದ್ರೆ ಇನ್ನೊಂದ್ 1 ಇಂಚು ನೀರಂತೂ ಜಂಪ್ ಆಗಿ ಆಗುತ್ತೆ. ನನಗೆ ಚೆನ್ನಾಗಿ ನಂಬಿಕೆ ಐತೆ. ಈಗಲೇ ಮಾತ್ರ ಬೋರ್ ಕೊರಿಯೋದ್ ನಿಲ್ಸೋದ್ ಬೇಡ. ಕಡಿಮೆ ಅಂದ್ರೂ ಒಂದ್ ದಾಟ್ಲಿ ಗೌಡ್ರೆ, 500 ದಾಟಿರೆ 1 ಇಂಚು ರೈಸ್ ಆಗುತ್ತೆ. 4 ಇಂಚ್ ಮಾತ್ರ ಪಕ್ಕ ನೀರ್ ಸಿಗುತ್ತೆ ಕಣ್ರಿ ಗೌಡ್ರೆ. ಪಾಯಿಂಟ್ ಮಾಡಿರೋದು ಯಾರು? ನಾನು ಪರಮೇಶಿ ಪಾಯಿಂಟ್ ಮಾಡಿರೋದು. ಏನ್ ರಂಗಜ್ಜ, ಏನ್ ಖುಷಿ ಆಯ್ತಾ ಇವಾಗ? ಪಾಪ ಪರಮೇಶಿ ಕಣ್ಲ ಪಾಪ, ಇವಾಗ ಸಮಾಧಾನ ಆಯ್ತು ಕಣ ನನಗೆ ಮನ್ಸಿಗೆ. ಇವಾಗ ಒಂಥರ ಹಗುರ ಆಯ್ತು, ನೆಮ್ಮದಿ ಆಯ್ತು ಕಣ್ ಪರಮೇಶಿ. ನಿನ್ನಿಂದ ಬಾಳ ಉಪಕಾರ ಆಯ್ತು ಕಣೋ ಪರಮೇಶಿ. ನೀ ಹೇಳೋದಲ್ಲ, ನಿನ್ನಿಂದ ಬಾಳ ಅಂದ್ರೆ ಬಾಳ ನೀವು ಉಪಕಾರ ಆಯ್ತು ಬಿಡ.
ಯಾರ್ಯಾರೋ ಎಷ್ಟು ಅಡೆತಡೆ ಮಾಡಿದ್ರು ಹೆಂಗ ತಾಯಿ ನಮ್ಮವ್ವ ನಮ್ಗೆ ಕೈ ಬಿಡ್ಲಿಲ್ಲ ಕಣಪ್ಪ. ಹೆಂಗ ದೇವ್ರ ದಯದಿಂದ ನೀರ್ ಸಿಕ್ತು ಕಣಪ್ಪ. ಹೆಂಗ ಮತ್ತೆ ನನಗ್ ಗೊತ್ತಿತ್ತು ಕಣ್ರಂಗಜ್ಜ, ನನಗ್ ಗೊತ್ತಿತ್ತು ನೀರ್ ಸಿಕ್ಕೇ ಸಿಗುತ್ತಂತ. ನಾನು ಇಷ್ಟು ದಿವಸ ಪಾಯಿಂಟ್ ಮಾಡಿರೋ ಇದ್ರ ಮೇಲೆ ನನ್ಗೆ ಗೊತ್ತಿಲ್ವಾ ಎಷ್ಟು ಅಡಿಗೆ ನೀರ್ ಸಿಗುತ್ತೆ ಅಂತ.